what's the type of reaction is which one? Displacement reaction. Displacement reaction. Displacement reaction is a type of redox reaction in which more reactive metal displaces less reactive substance from the compound. It's called as displacement method. ಅಂದ್ರೆ ಒಂದು ಕಾಂಪೌಂಡ್ ನಾವು ತಗೊಳ್ತೇವೆ, ಇದು ನಿಮ್ಮ ನೋಟ್ಸ್ ಅಲ್ಲಿ ಇಟ್ ಇಸ್ ಗಿವನ್ ಇನ್ ದ ನೋಟ್ಸ್. ತಿಳ್ಕೊಳ್ಳುವ ವೈ ಝೆಡ್ ಯಾವುದೋ ಒಂದು ಕಾಂಪೌಂಡ್. ಈ ಕಾಂಪೌಂಡ್ ಅಲ್ಲಿ ನಾನು ಟ್ರೀಟ್ ಮಾಡ್ತೀನಿ ಒಂದು ಯಾವುದೋ ರಿಯಾಕ್ಟಿವ್ ಸಬ್ಸ್ಟೆನ್ಸ್. ಟ್ರೀಟ್ ಮಾಡ್ತೀನಿ. ಟ್ರೀಟ್ ಮಾಡಿದಾಗ ನಮಗೆ ಈ ಯಾವುದೋ ಒಂದು ಮೆಟಲ್, ಜನರಲಿ ಇದನ್ನು ಮೆಟಲ್ ಅಂತ ನಾವು ತಗೊಳ್ತೇವೆ. ಜನರಲಿ ಇಟ್ ಇಸ್ ಮೆಟಲ್, ರಿಯಾಕ್ಟಿವ್ ಮೆಟಲ್. ಈ ರಿಯಾಕ್ಟಿವ್ ಮೆಟಲ್ ಏನು ಮಾಡುತ್ತೆ ಅಂದರೆ ಲೆಸ್ ರಿಯಾಕ್ಟಿವ್ ಸಬ್ಸ್ಟೆನ್ಸ್ನ ಹೊರಗಡೆ ಡಿಸ್ಪ್ಲೇಸ್ ಮಾಡಿಬಿಡುತ್ತೆ. ಅಂದರೆ ಏನಾಗ್ಬೋದು, ಝೆಡ್ ಒಟ್ಟಿಗೆ ಕಂಬೈನ್ ಆಗ್ಬೋದು, ಇಲ್ಲಾಂದ್ರೆ ವೈ ಒಟ್ಟಿಗೆ ಕಂಬೈನ್ ಆಗ್ಬೋದು. ಯಾವುದಾದ್ರೂ ಒಂದು ಈ ಕಾಂಪೌಂಡ್ನ ಬ್ರೇಕ್ ಆಗಿ ಇದು ಒಂದು ಜಾಯಿನ್ ಆಗುತ್ತೆ. ಅಂದರೆ ವಿ ಕ್ಯಾನ್ ರೈಟ್ something like this. Maybe ಇದು ಕಂಬೈನ್ ಆಗೋದು, ಎರಡು ಕಂಬೈನ್ ಆಗಿ ಏನಾಯಿತು, ಎಕ್ಸ್ ಝೆಡ್ ಆಯಿತು, ವೈ ಹೊರಗಡೆ ಬರುತ್ತೆ. ಈ ವೈ ಹೊರಗಡೆ ಬರೋದೇನು, ಲೆಸ್ ರಿಯಾಕ್ಟಿವ್. ಇದು ಲೆಸ್ ರಿಯಾಕ್ಟಿವ್ ಇರೋದನ್ನ ಹೊರಗಡೆ ಬರುತ್ತೆ, ಡಿಸ್ಪ್ಲೇಸ್ ಮಾಡುತ್ತೆ. ಸೊ ಜನರಲಿ ದಿಸ್ ಹ್ಯಾಸ್ ಟೂ ಟೈಪ್ಸ್ ಆಫ್ ಡಿಸ್ಪ್ಲೇಸ್ಮೆಂಟ್. ಒನ್ ಇಸ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್. Metal displacement, and the other one is not metal displacement. Metal displacement and non-metal displacement. There are two types of displacements and important also. Metal displacement. Let me consider copper sulfate, blue color solution. ಇದರಲ್ಲಿ ಯಾವಾಗ ನಾವು ಜಿಂಕ್ ಮೆಟಲ್, ದಿಸ್ ಇಸ್ ಕಾಪರ್ ಸಲ್ಫೇಟ್, ದಿಸ್ ಇಸ್ ಜಿಂಕ್ ಮೆಟಲ್. ಈ ಜಿಂಕ್ ಮೆಟಲ್ನ ಶೀಟ್ನ ನಾವು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡ್ತೀವೋ ಆಗ ಬ್ಲೂ ಕಲರ್ ಸೊಲ್ಯೂಷನ್ನು ಕಲರ್ಲೆಸ್ ಸೊಲ್ಯೂಷನ್ ಆಗಿ ಹೊರಗಡೆ. ಆಗ ನಮಗೆ ಕಾಂಪೌಂಡ್ ಸಿಗುತ್ತೆ. ಈ ಜಿಂಕ್ ಮೋರ್ ರಿಯಾಕ್ಟಿವ್, ಎಕ್ಸ್ ಪೊಸಿಷನ್ ಇರ್ತದೆ. ಕಾಪರ್ನ ಡಿಸ್ಪ್ಲೇಸ್ ಮಾಡಿ ಜಿಂಕ್ ಸಲ್ಫೇಟ್ ಆಗುತ್ತೆ. ಇಟ್ ಬಿಕಮ್ಸ್ ಜಿಂಕ್ ಸಲ್ಫೇಟ್ ಪ್ಲಸ್ ಕಾಪರ್, ಜಿಂಕ್ ಸಲ್ಫೇಟ್ ಪ್ಲಸ್ ಕಾಪರ್. ಸೊ ಇದು ಕಂಬೈನ್ ಆಗಿ ಹೊರಗಡೆ ಏನಾಗುತ್ತೆ, ನಮಗೆ ಪ್ರಾಡಕ್ಟ್ ಸಿಗುತ್ತೆ. ಇದು ದಟ್ ಈಸ್ ಜಿಂಕ್ ಸಲ್ಫೇಟ್ ಆ್ಯಂಡ್ ಕಾಪರ್. ಓಕೆ, ಇಲ್ಲಿ ಏನಾಯಿತು, ಚಾರ್ಜ್ ಎಷ್ಟು ಸಿಕ್ಕಿತು. Let me explain you in terms of charges. ಇದಿತ್ತು ಅಂತ ತಿಳ್ಕೊಳ್ಳಿ. ಈಗ ನಾನು ಕಾಪರ್ ಸಲ್ಫೇಟ್ ಎರಡು ಬ್ರೇಕ್ ಆದರೆ ಚಾರ್ಜ್ ಆಫ್ ಸಲ್ಫೇಟ್ ಎಷ್ಟು, 2-. ಚಾರ್ಜ್ ಆಫ್ ಸಲ್ಫೇಟ್ 2- ಅಂದರೆ ಚಾರ್ಜ್ ಆಫ್ ಕಾಪರ್ ಎಷ್ಟಾಗಬೇಕು, 2+ ಆಗಬೇಕು. ಇಟ್ ಮಸ್ಟ್ ಬಿ 2+. ಸೊ ಚಾರ್ಜ್ ಆಫ್ ಸಲ್ಫೇಟ್ copper is 2+. zinc ಮೆಟಾಲಿಕ್ ಫಾರ್ಮ್ ಅಲ್ಲಿ ಇದೆ, ಅಂದ್ರೆ ಫ್ರೀ ಸ್ಟೇಟ್ ಅಲ್ಲಿ ಇದೆ. ಫ್ರೀ ಸ್ಟೇಟ್ ಅಲ್ಲಿ ಇದ್ರೆ 0 ಅಂತ ನಾವು ತಗೊಳ್ತೇವೆ. ಏನಾಯ್ತು, ಜಿಂಕ್ ಇದಕ್ಕೆ ಎಲೆಕ್ಟ್ರಾನ್ ಕೊಟ್ಬಿಟ್ಟು ಕಾಪರ್ ಮೆಟಲ್ ಆಗಿ ಹೊರಗಡೆ ಬಂದಿದೆ. ಅದೇ ಜಿಂಕ್ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡಿದೆ. ಎಷ್ಟು, 2 ಎಲೆಕ್ಟ್ರಾನ್ಸ್. ಸೊ ಅಗೇನ್ ಜಿಂಕ್ ಸಲ್ಫೇಟ್ ಚಾರ್ಜ್ ಸಪರೇಟ್ ಆದರೆ ಇದು -2, ಇದು +2. ಚಾರ್ಜ್ ಸಪರೇಟ್ ಆಗಿದೆ. ಸೊ ಇಟ್ ಈಸ್
2 plus, this is free state, it is considered as 0. Now, when you understand this 0 to 2 plus charge increase, oxidation. Then copper to copper, copper ಇಂದ copper ಗೆ ಏನಾಗಿದೆ 2 plus ಇತ್ತು ಈಗ 0 ಇದೆ ಅಂದ್ರೆ ಚಾರ್ಜ್ ಡೌನ್ ಆಯಿತು ರಿಡಕ್ಷನ್. ಸೊ ಟೋಟಲ್ ರಿಡಾಕ್ಸ್ ರಿಯಾಕ್ಷನ್. ಮೆಟಲ್ ಡಿಸ್ಪ್ಲೇಸ್ಮೆಂಟ್ ಆಯ್ತಾ, ಈ ಮೆಟಲ್ ಡಿಸ್ಪ್ಲೇಸ್ ಮಾಡುತ್ತೆ ಇದೊಂದು ಮೆಟಲ್. ಓಕೆ, ದಿಸ್ ಇಸ್ ಕಾಲ್ಡ್ as metal displacement. Non-metal displacement. So in the non-metal displacement, same thing, you will take 2HCl. ಏನಿದು ಹೈಡ್ರೋಕ್ಲೋರಿಕ್ ಆಸಿಡ್. ಈ ಆಸಿಡ್ಗೆ ನಾನು ಹಾಕ್ತೀನಿ ಸೇಮ್ ಮೆಟಲ್ ಜಿಂಕ್. ಟ್ರೀಟ್ ಮಾಡಿದಾಗ we will get zinc chloride plus hydrogen gas ಹೊರಗಡೆ. ಇದು ಮೆಟಲ್ ನ ಡಿಸ್ಪ್ಲೇಸ್ ಮಾಡಿದೆ. ಮೆಟಲ್ ನಾನ್ ಮೆಟಲ್ ಅಂದ್ರೆ ಹೈಡ್ರೋಜನ್ ಇಸ್ ನಾನ್ ಮೆಟಲ್, ಕ್ಲೋರೈಡ್ ಇಸ್ ನಾನ್ ಮೆಟಲ್ ಡಿಸ್ಪ್ಲೇಸ್. ಚಾರ್ಜ್ ಆಫ್ ಹೈಡ್ರೋಜನ್ ನೋಡೋಣ. ಇಲ್ಲಿ ಏನಾಗಿದೆ ಪ್ಲಸ್ 1 ಚಾರ್ಜ್ ಆಫ್ ಹೈಡ್ರೋಜನ್. ಸೊ ಪ್ಲಸ್ 1 ಇದೇನದು ಚಾರ್ಜ್ 0 ಬೈ ಎಲಿಮೆಂಟರಿ ಸ್ಟೇಟ್, ಫ್ರೀ ಸ್ಟೇಟ್ ಇಸ್ 0. ಇಲ್ಲಿ ಜಿಂಕ್ 2 ಪ್ಲಸ್, ದಿಸ್ ಇಸ್ 0. ಈ ಜಿಂಕ್ ಚಾರ್ಜ್ ಏನಾಗಿದೆ, ಒಂದು ಕ್ಲೋರೈಡ್ ಚಾರ್ಜ್ -1, 2 ಕ್ಲೋರೈಡ್ಗಳಿದ್ದಾವೆ. ನೀವು ಕ್ಯಾಲ್ಕುಲೇಟ್ ಮಾಡಿ ಈ ಮೆಥಡಲ್ಲಿ. ನಾನು ಆಗಲಿ ವಾಟ್ ಐ ಟೋಲ್ಡ್ ಅರ್ಲಿಯರ್ ಮೆಥಡ್, ಯು ವಿಲ್ ಗೆಟ್ +2 ಆಕ್ಸಿಡೇಷನ್ ನಂಬರ್ ಆಫ್ ಜಿಂಕ್. ದೆನ್ ಡ್ರಾ ಲೈನ್ಸ್ ಫ್ರಮ್ ಹಿಯರ್ ಟು ಹಿಯರ್. ವಾಟ್ ಇಸ್ ದಿಸ್? ದಿಸ್ ಇಸ್ ಆಕ್ಸಿಡೇಷನ್. ದೆನ್ +1 to 0, +1 ಇಂದ ಏನಾಯ್ತು 0 ಆಯಿತು. +1 ಇಂದ 0 ಅಂದರೆ ರಿಡಕ್ಷನ್ ಆಯಿತು. ಟೋಟಲ್ ಏನಾಯಿತು ರೆಡ್ ಆಕ್ಸ್ ರಿಯಾಕ್ಷನ್ ಆಯಿತು. ಸೊ ದಿಸ್ ಇಸ್ non-metal displacement, metal displacement. Okay, these are the most potential questions comes in the board examination. Okay, comes in the board examination. Well, the fourth type of redox reaction we are into this proportionation reaction. Very important. Very important for NEET, CET and JEE. You already got questions in this disproportionation reaction. It is a different type, peculiar type of redox reaction in which same element get oxidizes and the same element get reduces. Same element get oxidizes, same element get reduces. ಅಂದ್ರೆ ಸೇಮ್ ಎಲಿಮೆಂಟ್ ಏನಿದೆ ಅಥವಾ ಕಾಂಪೌಂಡ್ ಏನಿದೆ, ಎಲಿಮೆಂಟ್ ರೆಡ್ಯೂಸ್ ಆಗುತ್ತೆ, ಸೇಮ್ ಎಲಿಮೆಂಟ್ ಇರುವಂತಹ ಕಾಂಪೌಂಡ್ ಆಕ್ಸಿಡೈಸ್ ಆಗುತ್ತೆ. So the element present in the same compound get oxidizes and get reduces. It's called as disproportionation reaction. Few typical examples are given. So examples in the sense Cl2 OH minus, then you will get HClO or ClO minus plus chloride plus H2O plus H2O. This is a type of reaction where chlorine is charged. Let's calculate. What is it? Free state now, Cl2, its charge is 0. Okay, forget rest of the things. Forget about this. Come here, Cl2 minus, charge of Cl, I don't know, x minus 2 is equal to -1.
x is equal to plus 1. So this charge is plus 1. Charge of chloride is already given. He already given the charge. So just we calculated this to this already given. ಅವರೇ ಕೊಟ್ಟಿದ್ದಾರೆ ಚಾರ್ಜ್ ನ. ಇದನ್ನ ಕ್ಯಾಲ್ಕುಲೇಟ್ ಗೊತ್ತಿತ್ತು ನಮಗೆ. ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಈಗ ಈ ಚಾರ್ಜ್ ಅಂತ ಅವರೇ ಕೊಟ್ಟಿದ್ದಾರೆ. ಹಾಗಾಗಿ ಐಡೆಂಟಿಫೈ ಮಾಡಿ ಯಾವುದು ಆಕ್ಸಿಡೇಷನ್ ಯಾವುದು ರಿಡಕ್ಷನ್. ನಾವು ಈ ತರ ಮಾಡ್ತೇನೆ. ಸೊ ಫ್ರಮ್ ಹಿಯರ್ ಟು ಹಿಯರ್ 0 2 plus 1 oxidation. Charge increase from chlorine to chloride. Listen, this is chlorine. This is chloride. Chloride. Why? Because it's ion. Chloride. Charge is minus 1. 0 in the minus 1. 0 in the minus 1. Charge down. Charge down, reduction. So total redox reactions. Clear? This is one example, and one more very typical example is P4. P4, when it reacts with the basic medium, forms different type of products, like in presence, of course, in presence of water, in presence of 3H2O, you will get the product PH3 plus PH3 plus H2PO2, H2PO2, H2PO2. So balancing, you will get 4. Forget about the numbers, don't worry. I think 2. This is 3. Okay, this is the compound of, don't worry about the balancing equation, so just see how the charge changes. This is a typical example given. P4, phosphorus, its oxidative state is considered as 0, right? Because it's free state. 0. Rest of the things neglected. Come here, PH3. PH3, charge of phosphorus, I don't know, plus 3 is equal to 0, x is equal to minus. Then here, H2CO2, charge of hydrogen is plus 1, so plus 1 into 2 plus x, I don't know the charge, minus 4 is equal to 0. Then x minus 2 is equal to 0. X is equal to plus 2. X is equal to plus 2. So phosphorus charge in H2PO2, okay, is plus 2. From here to here, we'll draw a line from phosphorus to phosphorus. 0 to minus 3, reduction. Then phosphorus to this phosphorus. Phosphorus to this phosphorus. 0 to plus 2. That is charge increase. Charge increases oxidation. Total is redox reaction. So this is called as this proportionation reaction. Clear? Last type of redox reaction, fifth type, important, very important for heat and JW. This is from proportionation reaction. What do you know about this? You already studied this proportionation reaction. One reactant changes to various oxidation state. Same element get oxidizes, same element get reduces.
Cum proportionation means it is the exact reverse of disproportionation reaction. So if you know disproportionation reaction, you reverse the reaction, and whatever the products obtained, that become the reactants, and the reactants becomes product. Andre disproportionation reaction mana reverse case ಏನು ಅಂದ್ರೆ cum proportionation reaction. Disproportionation reaction to reverse case. ನಾನು ಒಂದು ಎಕ್ಸಾಂಪಲ್ ತಗೊಳ್ತೇನೆ. ಅಮೋನಿಯಂ ನೈಟ್ರೈಡ್ NH4NO, ಇದು ಒಂದು ಕಾಂಪೌಂಡ್ ಅಂತ ಮಾಡ್ತಾರೆ. NH4NO. This breaks into this. We can give example for decomposition also. Break ಆಗಿ ಏನಾಗುತ್ತೆ, ಹೀಟ್ ಮಾಡಿದಾಗ ನಮಗೆ ಸಿಗುತ್ತೆ ನೈಟ್ರೋಜನ್ ಗ್ಯಾಸ್ ಪ್ಲಸ್ ವಾಟರ್. ನೈಟ್ರೋಜನ್ ಗ್ಯಾಸ್ ಪ್ಲಸ್ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ವೆರಿ ಸಿಂಪಲ್ ರಿಯಾಕ್ಷನ್, ವೆರಿ ಈಸಿ. ಈಗ ನೈಟ್ರೋಜನ್ ವಾಟ್ ಇಸ್ ಚಾರ್ಜ್ ಆಫ್ ನೈಟ್ರೋಜನ್? ಚಾರ್ಜ್ ಆಫ್ ನೈಟ್ರೋಜನ್ 0. ಚಾರ್ಜ್ ಆಫ್ ನೈಟ್ರೋಜನ್ 0. ಈ ಅಮೋನಿಯಂ ನೈಟ್ರೈಟ್ ನೀರಿಗೆ ಅಮೋನಿಯಂ ನೈಟ್ರೈಟ್ ತಗೊಂಡಾಗ ಇದನ್ನ ಬ್ರೇಕ್ ಮಾಡಿದಾಗ we know that charge of NO2 is -1. ಸೊ ಇದು ಎರಡು ರೀತಿ ಬ್ರೇಕ್ ಆಗುತ್ತೆ. ಬ್ರೇಕ್ ಆದಾಗ ನಮಗೆ ಸಿಗುತ್ತೆ ಅಮೋನಿಯಂ ಪ್ಲಸ್ and NO2 ಮೈನಸ್. NO2 ಮೈನಸ್. ಇಲ್ಲಿ ಚಾರ್ಜ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ನೈಟ್ರೋಜನ್ ಚಾರ್ಜ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ ನೈಟ್ರೋಜನ್ ಚಾರ್ಜ್ ಏನಾಗುತ್ತೆ, ಇದು separately we are calculating. Ammonium is different, nitrogen is different. So ammonia charge, nitrogen charge, let it be x plus 4 is equal to plus 1 according to the oxidation number calculation. Then x is equal to, this goes that side, -4 equal to -3. Clear? Similarly, nitrogen charge here x -4 is equal to -1. X is equal to, goes that side, then it becomes +3. So +3 -3 charges get neutralizes, so it becomes a neutral carbon. But when it gets separated, you will get the charges like this. So charge of this nitrogen is -3. Charge of this nitrogen is +3. Same element. From here to here, -3 plus 3 to 0, charge decrease, reduction. Then -3 to 0, -3 to 0, -3 to ಈಗ 0 ಆಗ್ಬಿಟ್ಟಿದೆ. ಅಂದ್ರೆ ಚಾರ್ಜ್ ಏನಾಯ್ತು, -3 ಇಂದ ಇನ್ಕ್ರೀಸ್ ಆಗ್ಬಿಟ್ಟು. ಚಾರ್ಜ್ ಇನ್ಕ್ರೀಸ್ ಆದಾಗ ನಾವು ಹೇಳ್ತೇವೆ ಇದು ಆಕ್ಸಿಡೇಷನ್ ರಿಯಾಕ್ಷನ್. Okay, this is called as cum proportionation reaction. The reverse of disproportionation is called as cum proportionation. Two different oxidation state changes to two different oxidation states changes to single oxidation states in the same element. Right? This is called as cum proportionation reaction. This is the best example for the cum proportionation reaction. So this completes the types of redox reaction. This completes the types of redox reaction. 5 reactions we studied. Those are combination reaction, then decomposition reaction, displacement reaction, disproportionation reaction, cum proportionation reaction. In the disproportionation displacement reaction, we studied 2 types: metal displacement and non-metal displacement. So each and every types are very important. It comes for 2 marks in the board examination. You need to explain one sentence what is the type of reaction and give one example for that. Okay. Again, in the regular class we will going to revise this chapter completely. Don't worry about it.
So what is given in the notes and what you can observe in the class, please do write in your own handwriting in your notes. Thank you one and all. I will meet you in the next class. Thank you.